ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಬಗ್ಗೆ, ಕ್ರಿಕೆಟ್ ಬಗ್ಗೆ ಟಾಪ್ 5 ಸ್ಟೋರೀಸ್ ಇದಾವೆ. ಆ ಸ್ಟೋರೀಸ್ ಅಲ್ಲಿ ನಮ್ಮ RCB ಬಗ್ಗೆ ಮುಖ್ಯವಾಗಿದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಆಗಮನ ಆಗಿದೆ. ಒಳ್ಳೆ KGF ಮ್ಯೂಸಿಕ್ ಕೊಟ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಮ್ಯೂಸಿಕ್ ನೋಡಿದ್ರೆ, ಆ ಲುಕ್ ನೋಡಿದ್ರೆ ವಾವ್ ಗುರು ಅಂತ ಅನಿಸ್ತಾ ಇದೆ. ಒಂದ್ ವೇಳೆ ನೋಡ್ಲಿಲ್ಲ ಅಂದ್ರೆ ಹೋಗಿ ನೋಡಿ, ವಾಟ್ಸ್ಆಪ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ದಿನೇಶ್ ಕಾರ್ತಿಕ್ ಅವರು ಕೋಚ್ ಬಗ್ಗೆ, ಪ್ಲೇಯರ್ಸ್ ಬಗ್ಗೆ ವಿರುವ ವ್ಯತ್ಯಾಸ ಏನು? ಒಂದು ದಿನೇಶ್ ಕಾರ್ತಿಕ್ ಅವ್ರ ಆಟ ನೋಡಿ ಹೇಳ್ತಾರೆ ಯಾವ ರೀತಿ ಎಲ್ಲ ಆಡ್ತಾರೆ ಅಂತ. ಅವ್ರ ಸ್ಟ್ರೋಕ್ ಆಗ್ಲಿ, ಅವ್ರ ಶಾಟ್ ಆಗ್ಲಿ ಯಾವ ರೀತಿ ಇರ್ತಂದ್ರೆ ಆ ರೀತಿ ಬೇರೆ ಆಡಕ್ ಸಾಧ್ಯನಾ ಅನ್ನೋ ನಮ್ಗೆ ಒಂದು ಥಿಂಕಿಂಗ್ ಎಲ್ಲ ಬರುತ್ತೆ. ಅದೇ ರೀತಿಯಾಗಿ ಅವರು ಪ್ಲೇಯರ್ಸ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಮತ್ತೆ ಅವರ ರೀತಿ ಆಟ ಆಡೋಕೆ ಯಾರನ್ನ ತಯಾರು ಮಾಡ್ತಾ ಇದ್ದಾರೆ. ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಬೆಂಗಳೂರು ಕೊಟ್ಟಿರೋ ಎಂಟ್ರಿ ಕೊಟ್ಟಾದ್ಮೇಲೆ ಫಸ್ಟ್ ಪ್ರಶ್ನೆ ಸಿಕ್ಕಿದ್ದೆ ಅವರಿಗೆ, ರಿಟೈರ್ಮೆಂಟ್ ಆದ್ಮೇಲೆ ನೀವ್ ಏನ್ ಮಾಡ್ತೀರಾ, ಕ್ರಿಕೆಟ್ ಮುಗಿದ ಮೇಲೆ ಏನ್ ಕೆಲಸ ಮಾಡ್ತೀರಾ, ಯಾವ್ದೆಲ್ಲ ಪ್ಲಾನ್ ಇದೆ ಅಂತ ಕ್ವಶನ್ ಬಂದಿದೆ. ಮತ್ತೆ ಕಿಂಗ್ ಕೊಹ್ಲಿ ಅವರು ಅದಕ್ಕೆ ಯಾವ ರೀತಿಯಾದ ಉತ್ತರ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷವಾಗಿ ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ ಒಂದು ಅಸಹ್ಯವಾದ ಒಂದು ಘಟನೆ ನಡೆದಿದೆ. ಅದೇನು, ಇನ್ನೊಂದು ಮುಖ್ಯವಾಗಿ ಹೈದರಾಬಾದ್ಗೆ ಒಂದು ಒಳ್ಳೆ ಪ್ಲೇಯರ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಂಜುರಿ ಆಗಿತ್ತು, ಆ ಪ್ಲೇಯರ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಈ ವಿಷಯಗಳೆಲ್ಲ ಬಗ್ಗೆ ಮಾತಾಡೋಣ. ದಯವಿಟ್ಟು IPL ಬಗ್ಗೆ ಆಗ್ಲಿ, ಕ್ರಿಕೆಟ್ ಬಗ್ಗೆ ಆಗ್ಲಿ, ಈ IPL ಮುಗಿಯೋವರೆಗೂ ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಂತ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಓಕೆ, ಕ್ಲಿಯರ್. ವಿಷಯಕ್ಕೆ ಬರೋಣ. ಮೊದಲೇ ಟಾಪಿಕ್ ಬಂದ್ಬಿಟ್ಟು ಕಿಂಗ್ ಕೊಹ್ಲಿ ಬೆಂಗಳೂರು ಬಂದಾಯ್ತು. ಬಂದಾದ್ಮೇಲೆ ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಅಲ್ಲಿ ಮೊದಲೇ ಪ್ರಶ್ನೆ ಫೇಸ್ ಆಗದೇನೆ, ನೀವು ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡ್ತೀರಾ, ಯಾವ ರೀತಿಯ ಪ್ಲಾನಿಂಗ್ ಎಲ್ಲ ಇದೆ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ ಕಿಂಗ್ ಕೊಹ್ಲಿಗೆ. ಆ ಪ್ರಶ್ನೆಗೆ ಕಿಂಗ್ ಕೊಹ್ಲಿ ಮಾತ್ರ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಉತ್ತರ ಅಂದ್ರೆ, ನಾನಿನ್ನು ರಿಟೈರ್ಮೆಂಟ್ ತಗೊಂಡು ಇನ್ನು ಲೇಟು, ಈಗಲೇನ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ, ಥಿಂಕಿಂಗೇ ಮಾಡಿಲ್ಲ. ಯಾಕಂದ್ರೆ ನನ್ನ ರೀತಿಯಾದ ಸೀನಿಯರ್ಸ್ ಪ್ಲೇಯರ್ಸ್ ಎಲ್ಲ ರಿಟೈರ್ಡ್ ಆದ್ಮೇಲೆ ಏನೆಲ್ಲ ಮಾಡ್ತಾ ಇದಾರ ನೀವೆಲ್ಲ ನೋಡ್ತಿರ್ಬೋದು. ಬಟ್ ನನ್ನ ಬಗ್ಗೆ ಅಂತ ಬಂದಾಗ ನಾನು ತುಂಬಾನೇ ಪ್ಲಾನ್ಸ್ ಇದೆ. ನನ್ನ ಟೀಮ್ ಮೆಂಬರ್ಸ್ ಹತ್ರ ನಾನು ಚರ್ಚೆ ಮಾಡ್ತಾ ಇರ್ತೀನಿ, ಡಿಸ್ಕಸ್ ಮಾಡ್ತಾ ಇರ್ತೀನಿ, ಏನ್ ಮಾಡ್ಬೇಕು, ಏನ್ ಮಾಡೋಣ ಅಂತ. ಬಟ್ ಈಗ್ಲೇನೆ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ, ಥಿಂಕಿಂಗೇ ಮಾಡಿಲ್ಲ ಅಂತ ಕಿಂಗ್ ಕೊಹ್ಲಿ ಉತ್ತರ ಕೊಡ್ತಾರೆ. ಯಾಕಂದ್ರೆ ಅವರು ಒಂದು ಆ ಟೈಮಲ್ಲಿ ಒಂದು ಉತ್ತರ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಮೋಸ್ಟ್ಲಿ ನನ್ನ ಟ್ರಾವೆಲ್ ಜಾಸ್ತಿ ಆಗ್ಬೋದು, ನಾನು ಒಂದು ಒಳ್ಳೊಳ್ಳೆ ಪ್ಲೇಸ್ಗೆಲ್ಲ ಮತ್ಲಬ್ ತಿರುಗಬಹುದು, ವಿಸಿಟ್ ಕೊಡಬಹುದು, ನೋಡ್ಬೋದು ಅಂತೆಲ್ಲ ಒಂದು ಹೇಳಿಕೆ ಕೊಡ್ತಾರೆ. ಯಾಕಂದ್ರೆ ಈಗಲೇ ಯಾಕೆ ಮರಿ ಆ ಕಿಂಗ್ ಕೊಹ್ಲಿ ಬಗ್ಗೆ ರಿಟೈರ್ಮೆಂಟ್ ಎಲ್ಲ ಕೇಳ್ತೀರಾ, ಇನ್ನು ಆಡೋದು ತುಂಬಾನೇ ಇದೆ. ಯಾಕಂದ್ರೆ ಬೆಂಗಳೂರಿಗೆ ಕಪ್ ಕೊಡೋವರೆಗೂ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ಲೇಬಾರ್ದು ಅನ್ನೋ ಒಂದು ಹುಮ್ಮಸ್ನಲ್ಲಿ ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ನಮ್ಮಂತರ ಮೊದಲೇದಾಗಿರ್ತಾರೆ. ಆದ ಕಾರಣ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಅಂತಲ್ಲ ಒಂದು ಕಿಂಗ್ ಕೊಹ್ಲಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಅದಾದ್ಮೇಲೆ ದಿನೇಶ್ ಕಾರ್ತಿಕ್ ಅವರು ಮಾತಾಡಿದ್ದಾರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅವರು ಒಂದು RCBಗೆ ಪ್ಲೇಯರ್ ಆಗಿದ್ರು, ಈಗ ಬ್ಯಾಟಿಂಗ್ ಕೋಚ್, ಹೆಡ್ ಕೋಚ್ ಆಗಿದ್ದಾರೆ, ಬ್ಯಾಟಿಂಗ್ಗೆ ಹೆಡ್ ಕೋಚ್ ಆಗಿದ್ದಾರೆ. ಆದ ಕಾರಣ ಆ ಕೋಚ್ ಬಗ್ಗೆ, ಪ್ಲೇಯರ್ಸ್ ಬಗ್ಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ನಾನು ಆಟಗಾರ ಆದಾಗ 11 ಗಂಟೆಗೆ ಎದ್ದು ಪ್ರಾಕ್ಟೀಸ್ಗೆ ಬರ್ತಾ ಇದ್ದೆ. ನಾನು ಈಗ ಕೋಚ್, ಬ್ಯಾಟಿಂಗ್ ಕೋಚ್ ಆಗಿರುವ ಕಾರಣ 9 ಗಂಟೆಗೆ ರೆಡಿ ಆಗಬೇಕು. 9 ಗಂಟೆಗೆ ಎಲ್ಲ ಮೀಟಿಂಗ್ ಇರುತ್ತೆ. 9 ಗಂಟೆಗೆ ಪ್ಲಾನ್ಸ್ ಎಲ್ಲ ರೆಡಿ ಮಾಡಬೇಕು. ಯಾವ ಪ್ಲೇಯರ್ಸ್ ಯಾವ ರೀತಿ ಎಲ್ಲ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಎಲ್ಲ ಆಡಿಸ್ಬೇಕು, ಯಾವ ರೀತಿ ಎಲ್ಲ ಒಂದು ಟಿಪ್ಸ್ ಕೊಡ್ಬೇಕಂತಲ್ಲ ಮೀಟಿಂಗ್ ನಡೆಯುತ್ತೆ. 9 ಗಂಟೆಗೆ ಬೇಗನೆ ಎದ್ದೇಳ್ಬೇಕಂತೇಳಿ ಒಂದು ಇದು ಕೊಟ್ಟಿದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಯಾಕಂದ್ರೆ ನಾನು ಆಡಿರುವ ಶಾಟ್ಸ್ ಆಗ್ಲಿ, ನಾನು ಆಡುವ ಸ್ಟ್ರೋಕ್ಸ್ ಆಗ್ಲಿ ಎಲ್ಲರೂ ಅದೇ ರೀತಿ ಆಡ್ತಾರೆ, ಅದೇ ರೀತಿ ಇರ್ತಾರೆ ಅಂತೆಲ್ಲ ಹೇಳಕ್ಕಾಗಲ್ಲ. ಅವ್ರದೇ ಒಂದು ವೇ ಇರುತ್ತೆ. ನಂತರ ಆಡಿ ನಂತರನೇ ಇರಿ ಅಂತ ಹೇಳಕ್ ಆಗಲ್ಲ. ಒಂದು ಕೋಚ್ ಆಗ್ಲಿ, ಇಲ್ಲಿ ಮುಖ್ಯವಾಗಿ ಒಂದು ಕೋಚ್ ಒಂದು ಬ್ಯಾಟ್ಸ್ಮನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಆಕ್ಚುಲಿ ಒಂದು ಮೆಚೂರ್ ಇರಬೇಕು, ಮಿಚೋರ್ ತರ ಇರಬೇಕು. ಯಾಕಂದ್ರೆ ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇದ್ದಾಗ್ಲೇನೆ ಒಂದು ಕೋಚ್ಗೂ ಒಂದು ಪ್ಲೇಯರ್ಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗುತ್ತೆ. ಬಟ್ ನೀವು ಅಲ್ಲೋಗಿ ರೆಸ್ಪೆಕ್ಟೇ ಕೊಡಲ್ಲ. ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಮಾಡಬೇಕು, ನಾನು ಹೇಳ್ದಂಗೆ ನೋಡ್ಕೋಬೇಕು ಅಂತ ಹೇಳಿದಾಗ ಮಾತ್ರ ಅಲ್ಲಿ ನಿಮ್ಗೆ ಕೋಚ್ ಇರೋ ಮರ್ಯಾದೆ ಸಿಗಲ್ಲ. ಆದ ಕಾರಣ ದಿನೇಶ್ ಕಾರ್ತಿಕ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಕೆಲವು ಆಟಗಾರನ ತಿದ್ದುತ್ತಾ ಇದ್ದೀನಿ, ಬಟ್ ಅವರ ಇಚ್ಛೆಗೆ ಕೊಡ್ತಾ ಇದ್ದೀನಿ ಈ ರೀತಿ ಆಡಂತೇಳಿ. ಆದ ಕಾರಣ ಆ ಒಂದು ಆಟಕ್ಕೆ, ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ಕಾರ್ತಿಕ್ ಬಗ್ಗೆ ತುಂಬಾ ಕ್ರಿಕೆಟ್ಗೆ ದೂರ ಆಗಿಲ್ಲ. ಕೆಲವು ಇಂಗ್ಲೆಂಡ್ ಮ್ಯಾಚ್ಗಳೆಲ್ಲ ಆಡಿ ಬಂದಿದ್ದಾರೆ, ರೀಸೆಂಟ್ ಆಗಿ ಎಲ್ಲ ಮ್ಯಾಚ್ಗಳು ಆಡಿದ್ದಾರೆ. ಈ ರೀತಿಯಾದ ಕಾರಣ ಅವರು ಕ್ರಿಕೆಟ್ ಇಂದ ತುಂಬಾನೇ ದೂರನೇ ಆಗಿಲ್ಲ. ಆದ ಕಾರಣ ಯೂತ್ಸ್ಗೆಲ್ಲ ಟಿಪ್ಸ್ ಕೊಡ್ತಾ ಇದ್ದೀನಿ, ಈ ರೀತಿ ಆಡಿ, ಈ ರೀತಿ ಆಡಂತ. ಬಟ್ ನಾನು ಫೋರ್ಸ್ ಮಾಡ್ತಾ ಇಲ್ಲ. ನನ್ನ ಒಂದು ಕೋಚ್ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ.
ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಟೀಮ್ ಅಲ್ಲಿ ಇರ್ಬೇಕಾದ್ರೆ, ಪ್ಲೇಯರ್ಸ್ ಇರ್ಬೇಕಾದ್ರೆ ಬೇರೆನೆ ವ್ಯತ್ಯಾಸ ಇತ್ತು. ಈಗ ಕೋಚ್ ಆಗಿದ್ದೀನಿ, ಅದ್ರ ಬಗ್ಗೆ ಬೇರೆನೆ ವ್ಯತ್ಯಾಸ ಇದೆ. ತುಂಬಾ ಹೆಮ್ಮೆ ಇದೆ ಅಂತ ಕಾರ್ತಿಕ್ ಅವರು ಹೇಳಿದ್ದಾರೆ. ಇನ್ನ ಎರಡನೇ ವಿಷಯ ಬಂದ್ಬಿಟ್ಟು, ರೀಸೆಂಟ್ ಆಗಿ ರಾಬಿನ್ ಉತ್ತಪ್ಪ ಅವರು ಕೊಹ್ಲಿ ಬಗ್ಗೆ ಒಂದು ಮಾತು ಹೇಳಿದ್ರು. ಏನಂತ, ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ಕೊಹ್ಲಿ ಅವರು ಅವ್ರಿಗೆ ಯಾರ್ಯಾರೆಲ್ಲ ಬೇಕು ಅವ್ರು ಮಾತ್ರ ಆಟ ಆಡಿಸ್ತಾನೆ, ಬೇರೆಯವ್ರನ್ನ ಆಟ ಆಡಕ್ಕೆ ಬಿಡಲ್ಲ. ಅವರು ಒಂದ್ ವಾರ ಅವ್ರ ವಿರುದ್ಧ ಏನಾದ್ರು ಹಾಕೊಂಡ್ರೆ ಅವ್ರು ಟೀಮ್ ಇಂದಾನೆ ತೆಗ್ದಾಕ್ತಾರೆ ಅಂತ ಹೇಳಿ, ಅದಕ್ಕೆ ಉದಾಹರಣೆ ಅಂಬಾಟಿ ರಾಯ್ಡ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ನ ನಮ್ಮ ಅಂಬಾಟಿ ರಾಯ್ಡ್ ಅವರು ರಿಪ್ಲೈ ಮಾಡಿದರೆ, ಕಿಂಗ್ ಕೊಹ್ಲಿ ತುಂಬಾನೇ ಒಳ್ಳೆಯವರು, ಬಟ್ ಆ ರೀತಿಯಾಗಿ ರಾಬಿನ್ ಉತ್ತಪ್ಪ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಅಂತ ನನಗೂ ಅರ್ಥ ಆಗಿಲ್ಲ. ಹೌದು, 2019ರಲ್ಲಿ ನಾನು ವರ್ಲ್ಡ್ ಕಪ್ ಆಡಿರಲಿಲ್ಲ, ಅದು ಕೇವಲ ಕೊಹ್ಲಿ ಮಾತ್ರನೇ ಕಾರಣ ಅಲ್ಲ. ಸ್ವಲ್ಪ ಕೈವಾಡ ಕೊಹ್ಲಿ ಇದ್ರು ಅದು MSK ಪ್ರಸಾದ್ ಮತ್ತು ರವಿಶಾಸ್ತ್ರಿ ಅವರ ಕೈವಾಡನು ಇದೆ. ಅದು ಟೋಟಲ್ ಆಗಿ ಟೀಮ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ, ಅದು ಕೇವಲ ಕೊಹ್ಲಿಯಿಂದ ಮಾತ್ರ ಅಲ್ಲ ಅಂತ ಹೇಳಿ ಅಂಬಾಟಿ ರಾಯ್ಡ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಬಿನ್ ಉತ್ತಪ್ಪ ಅವರ ಮುಖ ಒಂದು ಮಕಾಡೆ ಮಲಗಿದೆ ಅಂತಾನೆ ಹೇಳ್ಬೋದು ಆ ಸ್ಟೇಟ್ಮೆಂಟ್ಗೆ. ಆ ರೀತಿಯಾಗಿತ್ತು. ಇನ್ನೊಂದು ವಿಶೇಷ, ಮುಖ್ಯವಾಗಿ ಹೈದರಾಬಾದ್ ಟೀಮ್ಗೆ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ರಿಟರ್ನ್ ಬಂದಿದ್ದಾರೆ. ರೀಸೆಂಟ್ ಆಗಿ ಇಂಜುರಿ ಆಗಿತ್ತು. ಆ ಇಂಜುರಿನ NCB ಅವರು ಒಂದು ಟ್ರೈನಿಂಗ್ ಕೊಡ್ತಾ ಇದ್ರು. ನೀವು ಯಾವುದೇ ಫಿಟ್ನೆಸ್ ಇಲ್ದೇನೆ ನಾವು ಕ್ಲಿಯರೆನ್ಸ್ ಕೊಟ್ರೇನೆ ಮಾತ್ರ ನೀನು IPL ಆಡ್ಬೇಕು, ಇಲ್ಲಾಂದ್ರೆ IPL ಆಡಬಾರ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇ ಕಾರಣಕ್ಕೆ ಅವ್ರು NCB ಅಲ್ಲಿ ಒಂದು ಟ್ರೈನಿಂಗ್ ಪಡಿತಾ ಇದ್ರು, ಚಿಕಿತ್ಸೆ ಪಡಿತಾ ಇದ್ರು. ಅಲ್ಲಿ ಒಂದು ಯೋಯೋ ಟೆಸ್ಟ್ ಅಂತ ಮಾಡ್ತಾರೆ, ಅದ್ರಲ್ಲಿ ಬಂದ್ಬಿಟ್ಟು 18.1 ಸ್ಕೋರ್ ಮಾಡಿದ್ದಾರೆ. ಪರವಾಗಿಲ್ಲ, ನೀವು ಫಿಟ್ನೆಸ್ ಆಗಿದ್ಯಾ, IPL ಆಡ್ಬೋದು ಅಂತ ಹೇಳಿ ಕ್ಲಿಯರೆನ್ಸ್ ಕೊಟ್ಟಿದೆ. ಅವ್ರು ಯಾರು ಅಲ್ಲ, ನಿತೀಶ್ ಕುಮಾರ್ ರೆಡ್ಡಿ ಅವರು. ಇದಕ್ಕಿಂತ ಮುಂಚೆ ಹೈದರಾಬಾದ್ ಆಡ್ತಾ ಇದ್ರು, ಈಗ ಹೈದರಾಬಾದ್ ಅಲ್ಲಿ ಆಡ್ತಾ ಇದ್ದಾರೆ. ಒಳ್ಳೆ ಸ್ಟ್ರೋಕ್, ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಹೈದರಾಬಾದ್ಗೆ ಖುಷಿ ಕೊಡುವ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ, ಪಾಕಿಸ್ತಾನ ಒಂದು 100 ಮ್ಯಾಚಸ್ ಅಂತಿದೆ, 100 ಬಾಲ್ಸ್ ಮ್ಯಾಚ್ ಅಂತಿದಲ್ಲ, ಆ ಮ್ಯಾಚ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ಗೂ ಅವಕಾಶ ಇದೆ ಆಡ್ಕೋಬೇಕಂತ ECB ಎಲ್ಲ ಹೇಳಿತ್ತು. ಬಟ್ ಅದ್ರಲ್ಲಿ ಯಾರು ಸೇಲ್ ಆಗಿಲ್ಲ, ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಭಾರತದ ಫ್ರಾಂಚೈಸಿಗಳಾಗಿರುವ ಕಾರಣ ಪಾಕಿಸ್ತಾನ ಪ್ಲೇಯರ್ಸ್ಗೆ ಯಾರು ತಗೊಂಡಿಲ್ಲ. ಬಟ್ ಪಾಕಿಸ್ತಾನ ECB ಬೋರ್ಡ್ ಹೇಳ್ತಾ ಇದೆ, ECB ಆಗ್ಲಿ PCB ಆಗ್ಲಿ ಬೋರ್ಡ್ ಹೇಳ್ತಾ ಇದೆ ಏನಂತ, ನಮ್ಮ ಪ್ಲೇಯರ್ಸ್ ಕೂಡ ಆಡ್ತಾರೆ ಅಂತ. ಆಡಕ್ಕೆ ಸೇಲ್ ಆದ್ರೆ ತಾನೇ ಅಲ್ಲಿ ಹೋಗಿ ಆಡೋದು, ಇಲ್ಲಾಂದ್ರೆ ಎಲ್ಲಿಂದ ಆಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ವಿಷಯಗಳಾಗಿತ್ತು, ಒಂದು ಕೊಹ್ಲಿ ಆಗಿತ್ತು, ಒಂದು ದೇಶ್ ಕಾರ್ತಿಕ್, ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ರಾಬಿನ್ ಉತ್ತಪ್ಪ. ಅದಾದ್ಮೇಲೆ ಪಾಕಿಸ್ತಾನದ ಒಂದು ಕ್ರಿಕೆಟಿನ ಬೋರ್ಡ್ ವಿಷಯ ಆಗಿತ್ತು. ಈ ವಿಡಿಯೋದಲ್ಲಿ ಇಂಥ ವಿಡಿಯೋಗಳು ಬೇಗ ಅಪ್ಡೇಟ್ ಸಿಗಬೇಕು, ವಿಡಿಯೋ ಬಗ್ಗೆ ಮಾತಾಡಬೇಕು. ನಿಮಗಂತೂ ಒಂದು RCB ಫ್ಯಾನ್ಸ್ ಆಗಿದ್ರೆ RCB ಫ್ಯಾನ್ಸ್ಗೆ ಡೈಲಿ ಒಂದು ಮನಸ್ಸು ಮುಟ್ಟುವಂತ ಒಂದು ವಿಡಿಯೋ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಚಾನೆಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದಿರಾ? ಡನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.